ವಿಶೇಷವಾಗಿ ಕರ್ನಾಟಕದಲ್ಲಿ 3 ಕಾರ್ಯಕರ್ತ ಬಂಧುಗಳು, ನಿನ್ನೆ ದಿನ ಜಮ್ಮು ಔರಂಗಜೇಬನ ಆ ಒಂದು ಆಡಳಿತಕ್ಕೂ ಆ ಒಂದು ಔರಂಗಜೇಬ್ ಯಾರ ವಿರುದ್ಧ ಹೋರಾಟ ಮಾಡಿದ್ದಾರೆ? ಈಗ ಮತ್ತೆ ಅದೇ ತರದ ಹೋರಾಟ ಸ್ವಲ್ಪ ಚಿಂತನ ಮಂಥನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಈಗ ಕೂಡ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯೊಳಗಡೆ ಈ ಒಂದು ಜಿಲ್ಲೆಯಲ್ಲಿ ಆದಿಯಾಗಿ ಡಾಕ್ಟರ್ ಶರಣಗೋಪಾಲ್ ರೆಡ್ಡಿ ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂತೆ ಎಲ್ಲ ನನ್ನ ಬಿಟ್ಟು ಕ್ಷಮೆಯಲ್ಲಿ ಎಲ್ಲ ನನ್ನ ಕಾರ್ಯಕರ್ತರ ಹತ್ರ ಯಾಕಂದ್ರೆ ನಿಮಗೆಲ್ಲ ಬಿಸಿಲಾಗಿ ನಾವು ಇಲ್ಲಿ ಮಾತಾಡಕತ್ತೀವಿ. ದೊಡ್ಡಗೌಡ ಪಾಟೀಲ್ ಅವ್ರೆ, ಕುಷ್ಟಿ ಅವ್ರೆ ಹಾಗೂ ಇಲ್ಲಿ ಹುಡುಗಂತ ವೇದಿಕೆ ಮೇಲೆ ದಯವಿಟ್ಟು ಅವರು ಏನಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ನೋವನ್ನ ಏನಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ನೋವನ್ನ ಔರಂಗಜೇಬನ ಆ ಒಂದು ಆಡಳಿತಕ್ಕೂ ಆ ಒಂದು ಆಗಿ ಸ್ವಲ್ಪ ಚಿಂತನ ಮಂಥನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಈಗ ನಿಮಿಷಗಳ ಕಾಲ ನಾವೆಲ್ಲರೂ ಕೂಡ ಮೌನವನ್ನು ಆಚರಣೆ ಮಾಡೋಣ. ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾಕ್ಕೆ ಈಗ ನಮ್ಮ ಸುರ್ಪುರದ ಸಮುದಾಯದ ಜನರು ಹಬ್ಬದ 6 ಜನರು ಅವರು ಅಕ್ಷಂತವಾಗಿ ತೀರ್ಕೊಳ್ಳೋದಾಗ ಅವರು ಕೂಡ ಇವತ್ತು ಸ್ಪಂದನೆಯನ್ನು ಕೊಡಲಾಗುತ್ತೆ. ಅವರು ಕೂಡ ಹೋಗಿ ಸ್ವಂತದಲ್ಲಿ ಎಲ್ಲದಂತೆ ಮಂತ್ರಿಗಳು ಇವತ್ತು ಶಾಸ್ತ್ರ ಬರ್ತಾಯಿಲ್ಲ. ಯಾವ ರೀತಿ ಇವತ್ತು ಅಮೆರಿಕ ಅವರನ್ನು ತೀರ್ಕೊಂಡಿಲ್ಲ, ಅವ್ರಿಗೆ ಸ್ವಂತ ಏನಿಲ್ಲ ಅಂತ ಮಾತಾಡೋದು ನಾನು ಏನು ಮಾಡ್ಕೊಳ್ತೇನೆ. ನಾವೇನು ಕೂಡ ಜಲಕ್ಷ ವಿಚಾರದಲ್ಲಿ ನನ್ನ ಸ್ವಂತ ಸಂಬಂಧ ರಾಜ್ಯಗಳು ನಿರಂತರ ಹೋರಾಟವನ್ನು ಮಾಡಿ ಇವತ್ತು ಏನ್ ಮಾತಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ನಿನ್ನೆ ಸಾಯಂಕಾಲದಿಂದ ಟಿವಿ ನೋಡಿದ ಮೇಲಿಂದ ಮೈಯೇನ್ ರಕ್ತ ಕುದಿಯಕತ್ತದ. ಏನಪ್ಪ ಕಾಶ್ಮೀರದಲ್ಲಿ ನಮ್ಮ ಜನರ ಮೇಲೆ ಈ ತರ ಅಟ್ಯಾಕ್ ಮಾಡಿದ್ರಲ್ಲ, ಅದನ್ನು